ಅದು ಬೆಂಗಳೂರಿನ ಪುರಾತನ ಐತಿಹಾಸಿಕ ದೇವಾಲಯ. ಆ ದೇವಸ್ಥಾನದಲ್ಲಿ ಕುಂಭಾಭಿಷೇಕವನ್ನು ಮಾಡಬೇಕು ಅಂಥೇಳಿ ದೇವಸ್ಥಾನದ ಆಡಳಿತ ಮಂಡಳಿ ನಿರ್ಧಾರವನ್ನು ಮಾಡಿದೆ. ಬಟ್ ಭಕ್ತರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಾಗಿ? ಯಾವುದಾ ದೇವಸ್ಥಾನ? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಹಲಸೂರಿನ ಸೋಮೇಶ್ವರ ದೇಗುಲದಲ್ಲಿ ಕಾಮಗಾರಿ ಮುಗಿಸಿ ಕುಂಭಾಭಿಷೇಕ ಮಾಡುವಂತೆ ಪಟ್ಟು. ಮುಜರಾಯಿ ಇಲಾಖೆ ವಿರುದ್ಧ ಭಕ್ತಾದಿಗಳ ಆಕ್ರೋಶ. ಚೋಳರ ಕಾಲದಲ್ಲಿ ನಿರ್ಮಾಣವಾದಂತಹ ಬೆಂಗಳೂರಿನ ಹಲಸೂರಿನ ಸೋಮೇಶ್ವರ ದೇವಾಲಯದಲ್ಲಿನ ಕುಂಭಾಭಿಷೇಕಕ್ಕೆ ಭಕ್ತಾದಿಗಳೇ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಸೋಮೇಶ್ವರ ದೇವಾಲಯದಲ್ಲಿ ನಡೆಸ್ತಾ ಇರುವ ಕಾಮಗಾರಿ ಕುಂಟುತ್ತಾ ಸಾಗ್ತಾ ಇದೆ. ಈ ಬಗ್ಗೆ ಭಕ್ತಾದಿಗಳು ಹಲವು ಬಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೂ ಕಾಮಗಾರಿ ಆಮೆಗತಿಯಲ್ಲಿಯೇ ಸಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕುಂಭಾಭಿಷೇಕ ನಡೆಸೋದಕ್ಕೆ ಮುಂದಾಗಿರೋದು ಭಕ್ತರನ್ನ ಕಿರಳಿಸಿದೆ. ಕುಂಭಾಭಿಷೇಕ ಅಂದರೆ 12 ವರ್ಷಕ್ಕೆ ಒಂದ್ಸರಿನೇ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಮಾಡಬೇಕು. ಆದರೆ 16ರಲ್ಲಿ ಮಾಡಿದ್ದಾರೆ, ಮತ್ತು 21ರಲ್ಲೂ ಒಂದ್ಸಲಿ ಮಾಡಿದ್ದಾರೆ. ದೇವಸ್ಥಾನದ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು 15 ವರ್ಷದಿಂದ ದೇವಸ್ಥಾನದಲ್ಲಿ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಕಾಮಗಾರಿ ಮಾಡ್ತಾ ಇದ್ದಾರೆ. ಯಾವುದೂ ಇನ್ನೂ ಅಭಿವೃದ್ಧಿ ಕಂಪ್ಲೀಟ್ ಮಾಡಲಿಲ್ಲ. ಒಂದೇ ಒಂದು ವಿಚಾರದಲ್ಲಿ ಇಟ್ಕೊಂಡಿರೋಂಥ ಯಾವುದೇ ಒಂದು ಕೆಲಸನೂ ಕಂಪ್ಲೀಟ್ ಮಾಡಲಿಲ್ಲ. ಇಲ್ಲಿ ಎಲ್ಲ ದಾಖಲೆ ಇಟ್ಕೊಂಡಿದ್ದಾರೆ, ಅವರೇ ಕೊಟ್ಟಿರೋವಂಥದ್ದು. ಇದು ಯಾವುದೇ ಕಾಮಗಾರಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು 12 ಕಾಮಗಾರಿ ಕೊಟ್ಟಿದ್ದಾರೆ, ಯಾವುದನ್ನು ಕಂಪ್ಲೀಟ್ ಮಾಡಲಿಲ್ಲ. ಅರ್ಧಂಬರ್ಧ ಇತ್ಕೊಂಡು ಇವರು ಈಗ ಕುಂಭಾಭಿಷೇಕ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಇಒ ಮತ್ತು ಅಲ್ಲಿ ಸ್ಥಳೀಕರು ಸೇರಿಕೊಂಡು ಇದನ್ನು ಮಾಡ್ತಾ ಇರೋದ್ರಿಂದ ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಕ್ರಿಸ್ತಶಕ 16-17ನೇ ಶತಮಾನದಲ್ಲಿ ಸೋಮೇಶ್ವರ ದೇವಾಲಯದಲ್ಲಿ ಬದಲಾವಣೆಗಳನ್ನ ಮಾಡಲಾಗಿದೆ. ವಿಜಯನಗರ ಶೈಲಿಯಲ್ಲಿ ಈ ದೇವಸ್ಥಾನದ ವಾಸ್ತುಶಿಲ್ಪ ಇದೆ. ಕಾಲಕಾಲಕ್ಕೆ ಹಲವು ಕಾಮಗಾರಿಗಳನ್ನ ನಡೆಸಲಾಗಿದೆ. ಸೋಮೇಶ್ವರ ದೇವಾಲಯದಲ್ಲಿ ಮುಗಿಯದಂತಹ ಕಾಮಗಾರಿಗಳ ನಡುವೆ ಕುಂಭಾಭಿಷೇಕ ಯಾಕೆ ಬೇಕು? ನಿಧಾನಗತಿಯ ಕಾಮಗಾರಿಗೆ ಮುಜರಾಯಿ ಇಲಾಖೆ ಕಾರಣ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಜರಾಯಿ ಇಲಾಖೆಯ ಆಗಮ ಪಂಡಿತರು ಮತ್ತು ಆಯುಕ್ತರು ಮತ್ತು AC ಇಂಥ DC ಇಂಥವರೆಲ್ಲ ನಮ್ಗೆ 2-3 ಸರಿ ಸಭೆ ನಡೆಸಿದ್ರು ದೇವಸ್ಥಾನದಲ್ಲಿ. ಆ ಸಭೆಗೆ ಯಾವುದೇ ರೀತಿ ಒಂದು ಸ್ಪಂದನೆ ಇಲ್ಲ. ನಮ್ಗೆ ಇವತ್ತವರೆಗೂ ಬಂದು ತೊಗೊಂಡು ಹೋಗ್ತಾರೆ, ನಾವು ಅದ್ರದ್ದು ವರದಿ ಕೊಡ್ತೀರಿ ಆಯುಕ್ತರಿಗೆ, ಆಯುಕ್ತರ ಕಡೆಯಿಂದ ನಿಮಗೆ ಬರುತ್ತೆ ಅಂತಾರೆ. ಅಂಥ ವರದಿ ನಮಗೆ ನೇರವಾಗಿ ನಮ್ಮ ಕೈ ಯಾವತ್ತೂ ತಲುಪಿಲ್ಲ. ಆ ವಿನ್ಯಾಸನ ಆ್ಯಡ್ ಮಾಡಿಬಿಡಿ, ಇರೋ ವಿನ್ಯಾಸನ ಉಳಿಸ್ಕೊಂಡು ಏನು ನಾವು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ ಅಂತ ಕೇಳ್ಕೊತಾ ಇದ್ದೀರಿ. ಇನ್ನು ಹಲಸೂರು ಸೋಮೇಶ್ವರ ದೇವಸ್ಥಾನದ ಕುಂಭಾಭಿಷೇಕಕ್ಕೆ ಒಂದು ಇತಿಹಾಸ ಇದೆ. ಹಲವು ವರ್ಷಗಳಿಂದ ಸುಮಾರು 12 ವಿವಿಧ ಕಾಮಗಾರಿಗಳನ್ನ ದೇವಸ್ಥಾನದ ಆವರಣದಲ್ಲಿ ನಡೆಸಲಾಗ್ತಾ ಇದೆ. ಇವುಗಳಲ್ಲಿ ಒಂದು ಕಾಮಗಾರಿಯನ್ನು ಸಂಪೂರ್ಣವಾಗಿ ಮುಗಿಸುವ ಕೆಲಸ ಇಲಾಖೆ ಮಾಡಿಲ್ಲ. ಇಷ್ಟೆಲ್ಲಾ ಕಾಮಗಾರಿ ಬಾಕಿ ಉಳಿಸಿಕೊಂಡು ಕುಂಭಾಭಿಷೇಕ ಬೇಡವೇ ಬೇಡ, ನಾವು ಕುಂಭಾಭಿಷೇಕವನ್ನ ವಿರೋಧಿಸ್ತಾ ಇಲ್ಲ, ಕಾಮಗಾರಿ ಮುಗಿಸಿ ಕುಂಭಾಭಿಷೇಕ ಮಾಡಿ ಅಂತ ಮುಜರಾಯಿ ಇಲಾಖೆ ವಿರುದ್ಧ ಭಕ್ತಾದಿಗಳ ಆಕ್ರೋಶ ಜೋರಾಗಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.